ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆರ್ ಕೆ ವ್ಲಾಗ್ಸ್ ಕನ್ನಡ. ಸೊ ನಾವಿವತ್ತು ರಿವ್ಯೂ ಮಾಡೋಕೆ ಕೊಟ್ಟಿರೋದು ಬಂದು MG ಹೆಕ್ಟರ್ನ ಫೇಸ್ ಲಿಫ್ಟ್ ವರ್ಷನ್ನು 2026 ಮಾಡಲಿ. ಸೊ ಫೇಸ್ ಲಿಫ್ಟ್ ವರ್ಷನಲ್ಲಿ ನಿಮಗೆ ಏನೇನು ಚೇಂಜಸ್ ಆಗಿದೆ, ಎಕ್ಸ್ಟೀರಿಯರ್ ಆಗಿರ್ಬೋದು, ಇಂಟೀರಿಯರ್ ಆಗಿರ್ಬೋದು, ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಿಳಿಸ್ಕೊಡೋಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ ಹೊಸ್ತಾ ಬಂದಿರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ನಾನು ನಿಮಗೆ ಕ್ವಿಕ್ಕಾಗಿ ಅಪ್ಡೇಟ್ ಬೇಕು ಅಂದರೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡಿರ್ತೀನಿ, ಅಲ್ಲಿಗೂ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ವೀಕ್ಷಕರೇ, ನಾವಿವತ್ತು MG ಹೆಕ್ಟರ್ ಫೇಸ್ ಲಿಫ್ಟ್ ವರ್ಷನ ರಿವ್ಯೂ ಮಾಡೋಕ್ಕೆ ಜುಬ್ಲೆಂಟ್ ಮೋಟರ್ಸ್ MG ಇದು ಮೈಸೂರು ರೋಡಲ್ಲಿರೋ ಶೋರೂಮ್ಗೆ ವಿಸಿಟ್ ಮಾಡಿದ್ದೀವಿ. ನೀವೇನೋ ಕಾರ್ ಬುಕ್ ಮಾಡಬೇಕು, ಇಲ್ಲ ಗಾಡಿನ ಟೆಸ್ಟ್ ಡ್ರೈವ್ ನೋಡಬೇಕು ಅಂತ ಹೇಳಿದ್ರೆ ಶೋರೂಮಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಅವ್ರ ಕಾಂಟ್ಯಾಕ್ಟ್ ನಂಬರು ಮತ್ತು ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ನೀವು ಬಂದು ಚೆಕ್ಔಟ್ ಮಾಡ್ಬೋದು. ಸೊ ಇನ್ನು MG ಇಂಜಿನ್ ಬಗ್ಗೆ ಹೇಳಿದ್ರೆ ಇಂಜಿನ್ ರಿಮೇನ್ಸ್ ದ ಸೇಮ್. ಸೊ ಇದು ಬಂದು ನಿಮಗೆ ಜನ್ರೇಷನ್ ಚೇಂಜ್ ಅಲ್ಲ, ಬರೀ ನಿಮಗೆ ಫೇಸ್ ಲಿಫ್ಟ್ ಚೇಂಜ್ ಆಗಿರೋದ್ರಿಂದ ಸೊ ಇಂಜಿನ್ ಸೇಮ್ ಆಗಿರುತ್ತೆ. ಸೊ ಇಂಜಿನ್ ಏನು ಚೇಂಜಸ್ ಆಗಿಲ್ಲ, ಬಟ್ ನಿಮಗೆ ಇದರಲ್ಲಿ ಎಕ್ಸ್ಟೀರಿಯರ್ ಚೇಂಜಸ್ ಆಗಿದೆ, ಅದನ್ನು ನೋಡ್ತಾ ಹೋಗೋಣ. ಇದರಲ್ಲಿ ಇನ್ನೊಂದು ಅಂದರೆ ನಿಮ್ಮ ಸೇಫ್ಟಿ ಬಗ್ಗೆ ಬರೋದಾದ್ರೆ ನಿಮ್ಗೆ 6 ಏರ್ ಬ್ಯಾಗ್ ಬರುತ್ತೆ, ಮತ್ತು ABS CBD. ಹಾಗೆ ಸೇಫ್ಟಿಲಿ ನಿಮಗೆ ಲೆವೆಲ್ 2 ADAS ಜೊತೆಗೆ ರೇಡಾರ್ ಜೊತೆಗೆ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ. ಸೊ ಅದಾದಮೇಲೆ ನಿಮಗೆ ಪ್ರೈಸಿಂಗ್ ಬಗ್ಗೆ ಹೇಳಿದ್ರೆ, ನಿಮಗೆ ಯಾವುದೇ ಒಂದು ಗಾಡಿದಾಗಲಿ ನಿಮಗೆ ಪ್ರೈಸಿಂಗು ಫೇಸ್ ಲಿಫ್ಟ್ ಬಿಟ್ಟಾದಮೇಲೆ ಪ್ರೈಸ್ ರೈಸ್ ಮಾಡ್ತಾರೆ, ಬಟ್ MG ಕಡೆಯಿಂದ ಹೆಕ್ಟರ್ದು ಪ್ರೈಸ್ನ ಡಿಕ್ರೀಸ್ ಮಾಡಿದ್ದಾರೆ. ಸೊ ನಿಮಗೆ ಆಲ್ಮೋಸ್ಟ್ ಅಲ್ಲಿ ನಿಮಗೆ ಎಕ್ಸ್ ಶೋರೂಮ್ ಪ್ರೈಸಲ್ಲಿ ನಿಮಗೆ 11.9 ಲ್ಯಾಕ್ಸಲ್ಲಿ ಎಕ್ಸ್ ಶೋರೂಮ್ ಪ್ರೈಸ್ ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಸ್ಟಾರ್ಟ್ ಆಗುತ್ತೆ MG ಹೆಕ್ಟರ್ದು. ಸೊ ನಿಮ್ಗೆ ಇದರಲ್ಲಿ ಟೋಟಲಾಗಿ 6 ಸೀಟ್ರು, 5 ಸೀಟ್ರು ಮತ್ತು 7 ಸೀಟ್ರು 3 ಟೈಪ್ಸ್ ಆಫ್ ವೇರಿಯಂಟ್ ಅವೈಲೇಬಲ್ ಇದೆ. ಸೊ ನಾವಿವತ್ತು ನಿಮಗೆ ಕೊಟ್ಟಿರೋದು ಬಂದು ನಿಮಗೆ 6 ಸೀಟ್ರದ್ದು ವೆಹಿಕಲ್ದು. ಸೊ ಏನೇನಿದೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಇದನ್ನು ಇಲ್ಲಿ ಇನ್ನೂ ಲುಕ್ಸ್ ಬಗ್ಗೆ ಹೇಳಿದ್ರೆ, ನಿಮಗೆ ಇದರಲ್ಲಿ ಮೇಜರಾಗಿ ಚೇಂಜಸ್ ಆಗಿರೋದು ಬಂದು ಫ್ರಂಟ್ ಗ್ರಿಲ್ಲು. ಸೊ ಫ್ರಂಟ್ ಗ್ರಿಲ್ಲಲ್ಲಿ ನಿಮಗೆ ಆಲ್ಮೋಸ್ಟ್ ಕ್ರೋಮಿಯಂ ಫಿನಿಶ್ ಕೊಟ್ಟಿದ್ದಾರೆ, ಮತ್ತು ಪಿಯಾನೋ ಬ್ಲಾಕ್ ಫಿನಿಶ್ ಟಚ್ಚಲ್ಲೂ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು, ವಿತ್ ನಿಮಗೆ MG ಲೋಗೋ ಬರುತ್ತೆ. ಹಾಗೆ ನಿಮಗೆ 360 ಡಿಗ್ರಿ ಕ್ಯಾಮ್ರಾ ವ್ಯೂ ಕೂಡ ಇಲ್ಲೇ ಕೊಟ್ಟಿದ್ದಾರೆ, ಕ್ಯಾಮ್ರಾ ಕೂಡ ಪ್ಲೇಸ್ಮೆಂಟ್ ಆಗುತ್ತೆ. ಇನ್ನು ನಿಮಗೆ ಫ್ರಂಟ್ ಬಂಪರ್ ಲುಕ್ ನೋಡ್ತಾ ಇರ್ಬೋದು, ಒಂದು ಡ್ಯುಯಲ್ ಕಲರು ಪ್ಲಸ್ ಒಂದಷ್ಟು ಕ್ರೋಮ್ ಇನ್ಸರ್ಟ್ ಆಗಿದೆ. ಸೊ ಇಲ್ಲೆಲ್ಲ ನಿಮಗೆ ಕ್ರೋಮ್ ಇಲ್ಲಿ ನಿಮಗೆ ಮ್ಯಾಟ್ ಬ್ಲ್ಯಾಕ್ ಫಿನಿಶು ಎಲ್ಲ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ಹಾಗೆ ನಿಮಗೆ ಫ್ರಂಟಲ್ಲಿ 2 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಸೊ ಲೆಫ್ಟ್ ಸೈಡಲ್ಲೊಂದು, ರೈಟ್ ಸೈಡಲ್ಲೊಂದು. ಇನ್ನು ನಿಮಗೆ ರೆಡಾರ್ ಕೂಡ ಇಲ್ಲೇ ಪ್ಲೇಸ್ಮೆಂಟ್ ಆಗಿದೆ. ಸೊ ನೋಡ್ತಾ ಇರ್ಬೋದು, ಇನ್ನು ವಿಂಡ್ಸು ರೆಡಾರು ಇಲ್ಲೇ ಪ್ಲೇಸ್ಮೆಂಟು, ಪ್ಲಸ್ ನಿಮಗೆ ಒಂದಷ್ಟು ವಿಂಡ್ಸ್ ಕೊಟ್ಟಿದ್ದಾರೆ ಇಂಜಿನ್ಗೆ ಅಂತ. ಇನ್ನು ನಿಮಗೆ ಹೆಡ್ ಲ್ಯಾಂಪ್ ಬಗ್ಗೆ ಬರೋದರೆ ಪ್ರೊಜೆಕ್ಟ್ ಹೆಡ್ ಲ್ಯಾಂಪ್ ಬರುತ್ತೆ. ಸೊ ವಿತ್ ನಿಮಗೆ ಇದು ಇಲ್ಲೂ ಒಂದಷ್ಟು ನಿಮಗೆ ಕ್ರೋಮಿಯಂ ಟಚ್ಚು ಮತ್ತು ಪಿಯಾನೋ ಬ್ಲ್ಯಾಕ್ ಫಿನಿಶ್ ಟಚ್ ಕೂಡ ಎಲ್ಲ ಇಲ್ಲೇ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು, ಇದು ನಿಮಗೆ ಥ್ರೋ ಅಂತೂ ಸಖತ್ತಾಗಿ ಕೊಟ್ಟಿದ್ದಾರೆ. ಹಾಗೆ ಫಾಗ್ ಲ್ಯಾಂಪ್ ಕೂಡ ನಿಮಗೆ LED ಬರುತ್ತೆ. ಇದು ನಿಮ್ಗೆ ನೋಡಿ MG ಲೋಗೋ ಕೂಡ ಇಲ್ಲಿ ಇಂಟಿಗ್ರೇಟ್ ಆಗಿದೆ. ಹಾಗೆ ಇಲ್ಲೊಂದಷ್ಟೆಲ್ಲ ನಿಮಗೆ ಕ್ರೋಮಿಯಂ ಟಚ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇಂಡಿಕೇಟರ್ ಕೂಡ ಪ್ಲೇಸ್ಮೆಂಟ್ ಇಲ್ಲೇ ಕೊಟ್ಟಿದ್ದಾರೆ. ಸೊ ಇಂಡಿಕೇಟರ್ ಜೊತೆಗೆ ನಿಮ್ಗೊಂದಷ್ಟು ಕ್ರೋಮಿಯಂ ಟಚ್ ಕೂಡ ಕೊಟ್ಟಿದ್ದಾರೆ. ಇನ್ನು ಸೈಡ್ ಲುಕ್ ಬರೋದಾರೆ, ನಿಮಗೆ ಸೈಡ್ ಲುಕ್ಕಲ್ಲಿ ಇನ್ನೂ ಅಂಥ ಮೇಜರ್ ಚೇಂಜಸ್ ಏನೂ ಆಗಿಲ್ಲ, ಬಟ್ ನಿಮಗೆ ಸೈಡ್ ಲುಕ್ಕಲ್ಲಿ ಅಲಾಯ್ ವೀಲ್ ಚೇಂಜಸ್ ಆಗಿದೆ. ಸೊ ನೋಡ್ತಾ ಇರ್ಬೋದು, ನಿಮಗೆ ಅಲಾಯ್ ವೀಲ್ ಚೇಂಜಸ್ ಆಗಿದೆ. ನಿಮಗೆ ಇದರಲ್ಲಿ ಬ್ಲ್ಯಾಕು ಮತ್ತು ಸಿಲ್ವರ್ ಕಲರ್ ಡಿಸೈನಲ್ಲಿ ಕೊಟ್ಟಿದ್ದಾರೆ ಎಲ್ಲ ಅಲಾಯ್ ವೀಲ್ನ. ಸೊ ಅಲಾಯ್ ಸೈಜ್ ಬರೋದಾರೆ ನಿಮಗೆ 18 ಇಂಚ್ ಅಲಾಯ್ ವೀಲ್ ಬರುತ್ತೆ. ಇನ್ನು ಟೈರ್ ಸೈಜ್ ಬರೋದಾರೆ ನಿಮಗೆ 215/55 ಇಂಚು ಟೈರ್ ಸೈಜ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು. ಇನ್ನು ಸೈಡ್ ಕ್ಲಾಡಿಂಗ್ ಎಲ್ಲ ನೋಡ್ತಾ ಇದ್ದರೆ ನಿಮಗೆ ಮ್ಯಾಟ್ ಬ್ಲ್ಯಾಕ್ ಫಿನಿಷಲ್ಲಿ ಕ್ಲಾಡಿಂಗ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ಮ್ಯಾಟ್ ಬ್ಲ್ಯಾಕ್ ಫಿನಿಶು. ಹಾಗೆ ನಿಮಗೆ ಡೋರ್ ಕ್ಲಾಡಿಂಗ್ ಕೂಡ ನೋಡ್ತಾ ಇದ್ದಾರೆ. ಇದು ಮ್ಯಾಟ್ ಬ್ಲ್ಯಾಕ್ ಫಿನಿಶ್ ಜೊತೆಗೆ ಒಂದಷ್ಟು ಕ್ರೋಮಿಯಂ ಟಚ್ ಕೊಟ್ಟಿದ್ದಾರೆ. ಹಾಗೆ ಮೋರಿಸ್ ಗ್ಯಾರೇಜ್ ಅನ್ನೋದು ಬ್ಯಾಡ್ಜಿಂಗ್ ಕೂಡ ಬರುತ್ತೆ. ಇನ್ನು ಸೈಡಲ್ಲಿ ನಿಮಗೆ ಓವರ್ ವಿಮು, ಆಟೋ ಫೋಲ್ಡಿಂಗ್ ಓವರ್ ವಿಮ್ ಜೊತೆಗೆ ಇಂಡಿಕೇಟರ್ ಕೂಡ ಇಂಟಿಗ್ರೇಟ್ ಆಗಿದೆ. ಹಾಗೆ ನಿಮಗೆ ಕ್ಯಾಮ್ರಾ ಕೂಡ ನೋಡ್ತಾ ಇರ್ಬೋದು ಯಾವ ರೀತಿ ಇಂಟಿಗ್ರೇಟ್ ಆಗಿದೆ ಅಂದರೆ ಕ್ಯಾಮ್ರಾ ನಿಮ್ಗೆ ಇರೋದೇ ಗೊತ್ತಾಗೋದಿಲ್ಲ, ಆ ರೀತಿ ಕೊಟ್ಟಿದ್ದಾರೆ. ಇನ್ನು ಇದರಲ್ಲಿ ಇನ್ನೊಂದು ಚೇಂಜಸ್ ಏನಂದರೆ, ಸೈಡ್ ವ್ಯೂವಲ್ಲಿ ನಿಮಗೆ ಡೋರ್ ಹ್ಯಾಂಡಲ್ಸಲ್ಲಿ ಒಂದಷ್ಟು ಕ್ರೋಮಿಯಂ ಟಚ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ರಿಕ್ವೆಸ್ಟ್ ಸೆನ್ಸರ್ಸ್ ಕೂಡ ಬರುತ್ತೆ. ಹಾಗೆ ನಿಮಗೆ ರೂಫ್ ರೈಲ್ಸ್ ಕೂಡ ನೋಡ್ತಾ ಇರ್ಬೋದು. ನಿಮಗೆ ಇದು ಸಿಲ್ವರ್ ಕಲರಲ್ಲಿ ರೂಫ್ ರೈಲ್ಸ್ ಕೊಟ್ಟಿದ್ದಾರೆ, ಬಟ್ ಇದು ನಿಮಗೆ ಫಂಕ್ಷನಲ್ಲಿ. ಸೊ ಸುಮ್ಮನೆ ಇದ್ರ ಥರ ಕೊಟ್ಟಿಲ್ಲ, ಬಟ್ ಇದು ನಿಮಗೆ ಫಂಕ್ಷನ್ ಆಗಿ ಯೂಸ್ ಮಾಡ್ಕೋಬೋದು. ಇನ್ನು ರಿಯರ್ ಲುಕ್ ಬರೋದಾರೆ ನೋಡ್ತಾ ಇರ್ಬೋದು. ಸೊ ಟೈಲ್ ಲ್ಯಾಂಪು ನಿಮಗೆ ಕನೆಕ್ಟೆಡ್ ಟೈಲ್ ಲ್ಯಾಂಪ್ ಬರುತ್ತೆ, ವಿತ್ ನಿಮಗೆ MG ಲೋಗೋ ಕೂಡ ಬರುತ್ತೆ. ಹಾಗೆ ಒಂದಷ್ಟು ಕ್ರೋಮಿಯಂ ಟಚ್ ಕೊಟ್ಟಿದ್ದಾರೆ. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ಬ್ರಿಟ್ ಡೈನಾಮಿಕ್ ಅಂತ ಒಂದು ಬ್ಯಾಡ್ಜಿಂಗ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಹೆಕ್ಟರ್ ಬ್ಯಾಡ್ಜಿಂಗ್ ಕೂಡ ಬರುತ್ತೆ, ಪ್ಲಸ್ ಹೆಕ್ಟರ್ ಪ್ಲಸ್ ಅಂತ ಕೊಟ್ಟಿದ್ದಾರೆ. ಹಾಗೆ ಅಡಾಸ್ದು ಕೂಡ ಬ್ಯಾಡ್ಜಿಂಗ್ ನಿಮ್ಗೆ ಇಲ್ಲೇ ಕೊಟ್ಟಿದ್ದಾರೆ. ಇನ್ನು ರಿಯರಲ್ಲಿ ನಿಮಗೆ ಡಿಫಾಗರ್ ಜೊತೆಗೆ ವೈಪರ್ ಕೂಡ ಇಲ್ಲೇ ಪ್ಲೇಸ್ಮೆಂಟ್ ಆಗುತ್ತೆ. ಇದು ನಿಮಗೆ ರೂಫ್ ಶಾರ್ಕ್ ಫಿನ್ ಆ್ಯಂಟೆನಾ ಜೊತೆಗೆ ಸೊ ಸ್ಪಾಯ್ಲರ್ ಕೂಡ ಬರುತ್ತೆ ನೋಡ್ತಾ ಇರ್ಬೋದು. ಇದು ನಿಮಗೆ ಐಮೌಂಟ್ ಸ್ಟಾಪ್ ಲ್ಯಾಂಪು ಎಲ್ಲ ನಿಮ್ಗೆ ಇಲ್ಲೇ ಇಂಟಿಗ್ರೇಟ್ ಆಗಿದೆ. ಇನ್ನು ರಿಯರ್ ಬಂಪರ್ ಡಿಸೈನ್ ನೋಡಿದ್ರೆ ನಿಮಗೆ ಸೇಮ್ ಡ್ಯುಯಲ್ ಕಲರ್ ಬರುತ್ತೆ. ವಿತ್ ನಿಮಗೆ ಇಲ್ಲಿ ರಿಯರಲ್ಲೂ ನಿಮ್ಗೆ ಒಂದಷ್ಟು ಕ್ರೋಮಿಯಂ ಟಚ್ ಕೊಟ್ಟಿದ್ದಾರೆ. ಹಾಗೆ ರಿಯರಲ್ಲಿ ನಿಮಗೆ ಸೆನ್ಸರ್ಸ್ ಜೊತೆಗೆ 4 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಅದರ ಜೊತೆಗೆ ರಿವರ್ಸ್ ಕ್ಯಾಮ್ರಾ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ವಿತ್ ನಿಮಗೆ ಎಲೆಕ್ಟ್ರಿಕ್ ಬೂಟು ಬರುತ್ತೆ. ಸೊ ಟೈಲ್ ಗೇಟು
ಸೊ ಆರಾಮಾಗಿ ನಿಮಗೆ ಎಲೆಕ್ಟ್ರಿಕ್ಕಾಗಿ ಟೈಲ್ ಗೇಟ್ ಓಪನ್ ಆಗುತ್ತೆ. ನಿಮಗೆ 6 ಸೀಟರ್ ಆಗಿರೋದ್ರಿಂದ ನೀವು ವಿತೌಟ್ ಫೋಲ್ಡಿಂಗ್ ಆದರೆ ನಿಮಗೆ ಆಲ್ಮೋಸ್ಟ್ 280 ಲೀಟರ್ಸ್ ಆಫ್ ಬುಟ್ ಸ್ಪೇಸ್ ಕೊಟ್ಟಿದ್ದಾರೆ. ಇದು ನಿಮಗೆ ಲ್ಯಾಂಪ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು LED ಲ್ಯಾಂಪ್ ಬರುತ್ತೆ. ಹಾಗೆ ನಿಮಗೆ 6 ಸೀಟ್ರ್ ಬೇಡ, ನಮಗೆ ಆಲ್ಮೋಸ್ಟ್ 4 ಸೀಟ್ರ್ ಯೂಸ್ ಮಾಡ್ತೀವಿ ಅಂದಾಗ ನಿಮ್ಗೆ ಏನಾಗುತ್ತೆ ಅಂದರೆ 570 ಲೀಟರ್ಸ್ ಆಫ್ ಬುಟ್ ಸ್ಪೇಸ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಆಲ್ಮೋಸ್ಟ್ ಫ್ಲ್ಯಾಟ್ ಸರ್ಫೇಸ್ ಆಗಿ ನಿಮಗೆ ಫ್ಲ್ಯಾಟ್ ಫೋಲ್ಡ್ ಆಗುತ್ತೆ. ಸೊ ಆರಾಮಾಗಿ ನೀವು ಯೂಸ್ ಮಾಡ್ಕೋಬೋದು. ಮತ್ತು ನಿಮ್ಗೆ ಇದರಲ್ಲಿ 5 ಸೀಟ್ರ್ ಆಪ್ಷನ್ಸ್ ಕೂಡ ಅವೈಲೇಬಲ್ ಇರೋದ್ರಿಂದ, ಸೊ 5 ಸೀಟ್ರ್ ಬಂದಾಗ ನಿಮಗೆ ಸೆಂಟ್ರ್ ರೋಲ್ಲಿ ನಿಮಗೆ 3 ಸೀಟ್ರ್ ಅವೈಲೇಬಲ್ ಆಪ್ಷನ್ಸ್ ಇರುತ್ತೆ. ಮತ್ತು 7 ಸೀಟ್ರ್ ಬಂದಾಗೂ ಅಷ್ಟೇ ನಿಮಗೆ ಸೆಂಟ್ರ್ ರೋರಲ್ಲಿ ಕ್ಯಾಪ್ಟನ್ ಸೀಟ್ ಇರೋಲ್ಲ, ನಾರ್ಮಲಾಗಿ 3 ಸೀಟ್ರದ್ದು ಆಪ್ಷನ್ಸ್ ಬರುತ್ತೆ. ಸೊ ಇನ್ನು ನಿಮಗೆ ಕ್ಲೋಸಿಂಗ್ ಬಂದು ಎಲೆಕ್ಟ್ರಿಕ್ಕಾಗಿ ಟೈಲ್ ಗೇಟ್ ನೀವು ಪ್ರೆಸ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ನಿಮ್ಗೆ ಕ್ಲೋಸ್ ಆಗುತ್ತೆ. ಸೊ ಇದು ಒಂದು ಈ ಪ್ರೈಸ್ ಪಾಯಿಂಟ್ ಆಫ್ ವ್ಯೂಗೆ ಕ್ರೇಜಿ ಫೀಚರ್ಸ್ ಅಂತಲೇ ಹೇಳ್ಬೋದು. ಸೊ ಇನ್ನು ಕೀ ಬಗ್ಗೆ ಹೇಳಿದ್ರೆ ನಿಮಗೆ ಲಾಕ್ ಆ್ಯಂಡ್ ಅನ್ಲಾಕು ಮತ್ತು ಬೂಟ್ ಓಪನ್ ಆಪ್ಷನ್ಸ್ ಕೂಡ ಬರುತ್ತೆ. ಸೊ ಎಲೆಕ್ಟ್ರಿಕ್ ಆಗಿರೋದ್ರೆ ನಿಮಗೆ ಆಟೋಮೆಟಿಕ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಆಟೋಮೆಟಿಕ್ ಬೂಟ್ ಓಪನ್ ಆಗುತ್ತೆ. ಮತ್ತು ನಿಮಗೆ MG ಲೋಗೋ ಕೂಡ ಬರುತ್ತೆ. ಸೊ ಇನ್ನು ನಿಮಗೆ ರಿಕ್ವೆಸ್ಟ್ ಸೆನ್ಸರ್ ಇರೋದ್ರಿಂದ ನಿಮಗೆ ಆಲ್ಮೋಸ್ಟ್ ರಿಕ್ವೆಸ್ಟ್ ಸೆನ್ಸರಲ್ಲಿ ನೀವು ಡೋರ್ ಓಪನ್ ಮಾಡ್ಬೋದು. ಇನ್ನು ಇಂಟೀರಿಯರ್ ನೋಡಿದ್ರೆ ನಿಮಗೆ ಮೇಜರ್ ಚೇಂಜಸ್ ಬಂದು ಇಂಟೀರಿಯರಲ್ಲಿ, ಯಾಕಂದರೆ ನಿಮಗೆ ಡ್ಯುಯಲ್ ಟೋನ್ ಕೊಟ್ಟಿದ್ದಾರೆ. ಸೊ ಬ್ರೌನು ಮತ್ತು ಬ್ಲ್ಯಾಕ್ ಕಲರಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇದು ನಿಮಗೆ ಡೋರ್ ಸೈಡಲ್ಲಿ ನೋಡ್ತಾ ಇರ್ಬೋದು. ಡೋರ್ ಪ್ಯಾಡಲ್ಲಿ ನಿಮಗೆ ಒಂದಷ್ಟು ಟ್ರೈ ಕಲರ್ ಥರ ಬರುತ್ತೆ, ಬ್ಲ್ಯಾಕು ಬ್ರೌನು, ಮತ್ತು ಇಲ್ಲೊಂದಷ್ಟು ನೋಡ್ತಾ ಇರ್ಬೋದು ಯಾವ ರೀತಿ ಟಚ್ ಕೊಟ್ಟಿದ್ದಾರೆ ಅಂತ, ಒಂದಷ್ಟು ಟೆಕ್ಸ್ಚರ್ ಥರ ಮತ್ತು ಕ್ಯೂಬಿಕ್ ಥರ ಬರುತ್ತೆ. ಸೊ ಇಲ್ಲಿ ನಿಮಗೆ ಬ್ಲೂಯಿಶ್ ಕಾಣಿಸುತ್ತೆ. ಇದೆಲ್ಲ ಲುಕ್ಕು ತುಂಬ ಸಗದಾಗಿ ಕಾಣಿಸ್ತಾ ಇದೆ. ಇದು ನಿಮಗೆ ಲಾಕ್ ಆ್ಯಂಡ್ ಅನ್ಲಾಕು. ಹಾಗೆ ನಿಮಗೆ 4 ವಿಂಡೋಸು ಆಟೋ ಅಪ್ ಆ್ಯಂಡ್ ಡೌನ್ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ವಿಂಡೋಸ್ ಕಂಟ್ರೋಲ್ಸ್ ಎಲ್ಲ ನಿಮಗೆ ಇಲ್ಲೇ ಆಪ್ಷನ್ಸ್ ಬರುತ್ತೆ. ಇದು ನಿಮಗೆ ನೋಡ್ತಾ ಇರ್ಬೋದು ಟ್ವಿಟರ್ದು ಆಪ್ಷನ್ಸು ಮತ್ತು ಇನ್ಫಿನಿಟಿ ಇಲ್ಲೂ ಟ್ವಿಟರ್ ಬರುತ್ತೆ ನೋಡಿ, ಇಲ್ಲಿ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಸ್ಪೀಕರ್ ಕೂಡ ನಿಮ್ಗೆ ಇಲ್ಲಿ ಬರುತ್ತೆ. ಸೊ ಸ್ಪೀಕರ್ಗೂ ನೋಡ್ತಾ ಇರ್ಬೋದು ಒಂದಷ್ಟು ಸಿಲ್ವರ್ ಟಚ್ಚು ಯಾವ ರೀತಿ ಪೇಂಟೆಡ್ ಫಿನಿಶ್ ಕೊಟ್ಟಿದ್ದಾರೆ ಅಂತ ತುಂಬ ಸಗದಾಗಿ ಬರುತ್ತೆ. ಹಾಗೆ ಬಾಟಲ್ ಹೋಲ್ಡರ್ ಸ್ಪೇಸ್ ಕೊಟ್ಟಿದ್ದಾರೆ. ಇದು ನಿಮಗೆ ಬಾಟಲ್ ಹೋಲ್ಡರ್ಸ್ ಜೊತೆಗೆ ಬೇರೆ ಏನೋ ಇಡೋಕ್ಕೆ ನಿಮ್ಗೆ ಇಲ್ಲೂ ಕೂಡ ಸ್ಪೇಸ್ ಬರುತ್ತೆ. ಇದು ನಿಮಗೆ ಎಲೆಕ್ಟ್ರಿಕಲ್ ಅಡ್ಜಸ್ಟೇಬಲ್. ಸೊ ನಿಮಗೆ ಫ್ರಂಟು ಡ್ರೈವರ್ಗೆ ಮತ್ತು ಪ್ಯಾಸೆಂಜರ್ಸ್ಗೆ ಇಬ್ರಿಗೂ ನಿಮಗೆ ಎಲೆಕ್ಟ್ರಿಕಲ್ ಅಡ್ಜಸ್ಟೇಬಲ್ ಹೋಲ್ಡ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನಿಮಗೆ ಫ್ರಂಟು ಮತ್ತು ಇದೆಲ್ಲ ನಿಮಗೆ ಆಲ್ಮೋಸ್ಟ್ 8 ವೇ ಎಲೆಕ್ಟ್ರಿಕಲಿ ಅಡ್ಜಸ್ಟೇಬಲ್ ನಿಮಗೆ ಬರುತ್ತೆ. ಇದು ನಿಮಗೆ ಇಲ್ಲೂ ಒಂದಷ್ಟು ಬಟನ್ಗಳು ಕೊಟ್ಟಿದ್ದಾರೆ. ಸೊ ಕೂಡ ಇಲ್ಲಿ ORVM ಕಂಟ್ರೋಲ್ಸ್ ಬಟನ್ಸ್ ಕೊಟ್ಟಿದ್ದಾರೆ. ಸೊ ವಾಟರ್ ಫೋಲ್ಡಿಂಗ್ ORVMದು ಬಟನ್ಸು ಮತ್ತು ORVMದು ಕಂಟ್ರೋಲ್ಸು, ರೈಟು ಇಲ್ಲ ಲೆಫ್ಟು ಯಾವ ORVM ಕಂಟ್ರೋಲ್ ಮಾಡ್ತಿದ್ದಾರೆ ಅದ್ರ ಬಟನ್ಸು. ಹಾಗೆ ಹೆಡ್ಲೈಟು ನಿಮಗೆ ಯಾವ ರೀತಿ ಬೇಕೋ ಥ್ರೂ ಆ ರೀತಿ ಇದು ಇಟ್ಕೋಬೋದು. ಮತ್ತು ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ದು ಏನು ಬರುತ್ತಲ್ಲ, ಸೊ ಅದ್ರದ್ದು ನಿಮಗೆ ಬ್ರೈಟ್ನೆಸ್ಸು ಇಲ್ಲಿ ಆಪ್ಷನ್ಸ್ ಬರುತ್ತೆ. ಮತ್ತು ಬೂಟ್ ಓಪನ್ ಆಪ್ಷನ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಇನ್ನು ನಿಮಗೆ ಇಲ್ಲೊಂದಷ್ಟು ಪಿಯಾನೋ ಬ್ಲ್ಯಾಕ್ ಫಿನಿಶ್ ಜೊತೆಗೆ AC ಸೊ ಇದು ನಿಮಗೆ ಸಿಲ್ವರ್ ಟಚ್ ಕೂಡ ಕೊಟ್ಟಿದ್ದಾರೆ. ಸೊ ಇನ್ನು ಸ್ಟೇರಿಂಗ್ ಬಗ್ಗೆ ಹೇಳಿದ್ರೆ ನಿಮಗೆ ಸ್ಟೇರಿಂಗ್ ಅಂತೂ ಲೆದರ್ ಆ್ಯಪಲ್ಲಿ ಒಂದು ಪ್ರೀಮಿಯಮ್ನೆಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಸಾಕಾಗಿ ಬರ್ತದೆ. ಮತ್ತು ನಿಮಗೆ ಇಲ್ಲಿ ಸ್ಟೇರಿಂಗಲ್ಲೂ ನೋಡ್ತಾ ಇರ್ಬೋದು ನಿಮಗೆ ಬ್ಲ್ಯಾಕು ಮತ್ತು ಸಿಲ್ವರ್ ಟಚ್ ಬರುತ್ತೆ. ಸೊ ಸಿಲ್ವರ್ ಕಲರ್ ಒಂದಷ್ಟು ಟಚ್ ಕೊಟ್ಟಿದ್ದಾರೆ. ಮತ್ತು MG ಲೋಗೋ ಕೂಡ ಇಲ್ಲಿ ಇಂಟಿಗ್ರೇಟ್ ಆಗಿದೆ. ಇದು ನಿಮಗೆ ರೈಟ್ ಸೈಡ್ ಆಪ್ಷನ್ಸ್ ಬಂದು ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಏನು ಬರುತ್ತೆ ಸೆಂಟ್ರದು, ಸೊ ಅದ್ರದ್ದು ಆಪ್ಷನ್ಸ್ ಬರುತ್ತೆ. ಕಾಲ್ ರಿಸೀವ್ ಇಲ್ಲ ಕಾಲ್ ಡಿಸ್ಕನೆಕ್ಟು ಮತ್ತು ಮ್ಯೂಟ್ ಆಪ್ಷನ್ಸು. ಮತ್ತು ಇದೆಲ್ಲ ನಿಮ್ಗೆ ಒಂದಷ್ಟು ವಾಲ್ಯೂಮ್ ಕಂಟ್ರೋಲ್ಸು, ಟ್ರ್ಯಾಕ್ ಸೈಡ್ ಬಟನ್ಸ್ ಎಲ್ಲ ನಿಮ್ಗೆ ಇಲ್ಲೇ ಆಪ್ಷನ್ಸ್ ಬರುತ್ತೆ. ಮತ್ತು ನಿಮಗೆ ವಾಯ್ಸ್ ಎನೇಬಲ್ ಕಂಟ್ರೋಲ್ಸ್ ಕೂಡ ನಿಮ್ಗೆ ಇಲ್ಲೇ ಆಪ್ಷನ್ಸ್ ಬರುತ್ತೆ. ಹಾಗೆ ಲೆಫ್ಟ್ ಸೈಡಲ್ಲಿ ಬಂದು ನಿಮಗೆ ಏನು ಕ್ರೂಸ್ ಕಂಟ್ರೋಲ್ದಾಗಿರ್ಬೋದು, ADAS ಕಂಟ್ರೋಲ್ಸ್ದು, ಸೊ ನಿಮಗೆಲ್ಲ ಆಪ್ಷನ್ಸ್ ಇಲ್ಲಿ ಕೊಟ್ಟಿದ್ದಾರೆ. ವಿತ್ ನಿಮಗೆ ಒಂದಷ್ಟು ಏನು MID ಸ್ಕ್ರೀನ್ದು ಆಪ್ಷನ್ಸ್ ಬರುತ್ತಲ್ಲ, ಸೊ ಅದೆಲ್ಲ ನಿಮಗೆ ಇಲ್ಲಿ ಬರುತ್ತೆ. ಸೊ ವಿತ್ ನಿಮಗೆ ಇಲ್ಲಿ ನಿಮಗೆ ಕ್ರೂಸ್ ಕಂಟ್ರೋಲಲ್ಲಿ ಸ್ಪೀಡ್ ಜಾಸ್ತಿ ಮಾಡಬೇಕು ಇಲ್ಲ ಸ್ಪೀಡ್ ಕಮ್ಮಿ ಮಾಡಬೇಕು ಅಂದರೆ ನಿಮಗೆಲ್ಲ ಆಪ್ಷನ್ಸ್ ಇಲ್ಲೇ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ನಿಮ್ಮ ಬಟನ್ಸು. ಮತ್ತು ಲೆಫ್ಟ್ ಸೈಡಲ್ಲಿ ನಿಮಗೆ ವೈಪರ್ ಕಂಟ್ರೋಲ್ಸ್ ಬರುತ್ತೆ. ಸೊ ರೈಟ್ ಸೈಡಲ್ಲಿ ನಿಮಗೆ ಹೆಡ್ಲ್ಯಾಂಪ್ ಕಂಟ್ರೋಲ್ಸ್ಗಳು ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಸೊ ಸ್ಪೀಡೋಮೀಟರ್ ನೋಡಿದ್ರೆ ನಿಮಗೆ ಸ್ಪೀಡೋಮೀಟರ್ ನೋಡ್ತಾ ಇರ್ಬೋದು. ಲೆಫ್ಟ್ ಸೈಡಲ್ಲಿ ನಿಮ್ಗೆ ಫ್ಯೂಲ್ ಗೇಜ್ ಬರುತ್ತೆ. ರೈಟ್ ಸೈಡಲ್ಲಿ ಗಾಡಿ ಎಷ್ಟು ಹೀಟಲ್ಲಿದೆ ಅನ್ನೋದು ಕೂಡ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಿಮಗೆ ಕಿಲೋಮೀಟ್ರ್ ಸ್ಪೀಡು ಎಷ್ಟು ತೋರಿಸ್ತಾ ಇದೆ ಅನ್ನೋದು ಬರುತ್ತೆ. ಸೊ ಲೆಫ್ಟ್ ಸೈಡಲ್ಲಿ ನಿಮಗೆ RPM ಮೀಟ್ರ್ ಬರುತ್ತೆ. ಸೊ ಇನ್ನು ಸೆಂಟ್ರಲ್ಲಿ ನೋಡಿದ್ರೆ ನಿಮಗೆ ಟ್ರಿಪ್ ಎ, ಹಾಗೆ ಟ್ರಿಪ್ ಬಿ ಮತ್ತು ಡ್ರೈವಿಂಗ್ ಟೈಮಿಂಗ್ಸ್ ಆಗಿರ್ಬೋದು. ಇದು ನಿಮಗೆ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ಸು ಎಲ್ಲ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ನಿಮಗೆ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಕೂಡ ಬರುತ್ತೆ. ಮತ್ತು ಟ್ರಿಪ್ ಎ, ಟ್ರಿಪ್ ಬಿ ಮತ್ತು ADAS ಹೋಗ್ತೀವಿ ಅಂದರೆ ನಿಮಗೆ ಸೊ ನೋಡಿ ಕ್ರೂಸ್ ಕಂಟ್ರೋಲ್ದು ಮತ್ತು ADAS ಎಲ್ಲ ಆಪ್ಷನ್ಸ್ಗಳು ಇಲ್ಲೇ ಬರುತ್ತೆ ನಿಮಗೆ. ಸೊ ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ನಿಮಗೊಂದು ಕ್ರೇಜಿಯಾಗಿ ಫೀಚರ್ಸ್ಗಳು ಕೊಟ್ಟಿದ್ದಾರೆ. ಯಾಕೆಂದರೆ ನಿಮಗೆ ಇದರಲ್ಲಿ ಫಿಸಿಕಲ್ ಬಟನ್ ಇಲ್ಲ ಜಾಸ್ತಿ. ಸೊ ನಿಮಗೆ AC ಕಂಟ್ರೋಲ್ಸ್ ಏನಾದ್ರು ನೀವು ಗಾಡಿ ಡ್ರೈವ್ ಮಾಡಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಏನು ಮಾಡ್ತಾಯಿದ್ದಾರೆ, ಸೊ ನೋಡ್ತಾ ಇರ್ಬೋದು ಗೆಸ್ಚರ್ ಕಂಟ್ರೋಲ್ಸು 2 ಫಿಂಗರಲ್ಲಿ ನೀವು ಟೆಂಪ್ರೇಚರ್ ಹೈನು ಮಾಡ್ಬೋದು, ಟೆಂಪ್ರೇಚರ್ ಲೋನು ಮಾಡ್ಕೋಬೋದು. ಸೊ ಆರಾಮಾಗಿ ನೀವು ಹಿಂಗೆ ಇದು ಮಾಡಿದ್ರೆ ಸಾಕು ಆರಾಮಾಗಿ ಇದಾಗುತ್ತೆ. ಮತ್ತು ನಿಮಗೆ ಫ್ಯಾನ್ ಸ್ಪೀಡ್ ನೋಡ್ತಾ ಇರ್ಬೋದು. ಸೊ ರೈಟು ಮತ್ತು ಲೆಫ್ಟ್ಗೆ ಸೊ ನೋಡಿ ಫ್ಯಾನ್ ಸ್ಪೀಡು. ಅದೇ ನಿಮ್ಮ 3 ಫಿಂಗರ್ಸಲ್ಲಿ ನೀವು ನೋಡಿ FM ಸಾಂಗು ಸೊ ನೋಡ್ತಾ ಇರ್ಬೋದು. ಸಾಂಗ್ ವಾಲ್ಯೂಮ್ ಅಪ್ ಆ್ಯಂಡ್ ಡೌನು, ಸೊ FM ಚೇಂಜು. ಸೊ ನೋಡಿ ಹಿಂಗೆ ಚಾನಲ್ ಚೇಂಜ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು. ಸೊ ಲೆಫ್ಟು ಮತ್ತು ರೈಟಲ್ಲಿ ನಿಮ್ಗೆ ಚಾನಲ್ ಆರಾಮಾಗಿ ಚೇಂಜ್ ಆಗುತ್ತೆ. ಸೊ ನೀವೇನಾರ ಅದೇ ಸಾಂಗ್ಸ್ ಪ್ಲೇ ಆಗ್ತಿದ್ರೆ ನೀವು 3 ಫಿಂಗರ್ಸಲ್ಲಿ ಚೇಂಜ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂದರೆ ಸಾಂಗ್ ಕೂಡ ಚೇಂಜ್ ಆಗುತ್ತೆ.
ಮತ್ತು ಇದರಲ್ಲಿ ನಿಮಗೆ ಆಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ ಎಲ್ಲ ವೈರ್ಲೆಸ್ ಸಿಗುತ್ತೆ. ಈ ರೇಡಿಯೋ ಆಗಿರ್ಬೋದು, ಬ್ಲೂಟೂತ್ ಫೋನ್ ಆಗಿರ್ಬೋದು. ಸೊ ಇದೆಲ್ಲ ನಿಮಗೆ ಇಲ್ಲೇ ಇಂಟಿಗ್ರೇಟ್ ಆಗಿದೆ. ಹಾಗೆ ಸೆಟ್ಟಿಂಗ್ಸ್ಗೆ ಹೋಗೋದಾದ್ರೆ ನಿಮಗೆ ನಾರ್ಮಲ್ ಸೆಟ್ಟಿಂಗ್ಸ್ ಬರುತ್ತೆ. ಸೊ ಜನರಲ್ಲೇ ನಿಮಗೆ ಯಾವ ರೀತಿ ಬೇಕು, ನಿಮಗೆ ಬ್ರೈಟ್ನೆಸ್ ಮೋಡು, ಡೇ ಮೋಡ ಇಲ್ಲ ನೈಟ್ ಮೋಡ ಇಲ್ಲ ಆಟೋಗೆ ಇಟ್ಟಿದ್ರೆ ನಿಮ್ಗೆ ಆಟೋಮೆಟಿಕ್ಕಾಗಿ ಅದೇ ಚೇಂಜಸ್ ಆಗುತ್ತೆ. ಮತ್ತು ಬ್ಲೂಟೂತ್ ಕಂಟ್ರೋಲ್ಸ್ ಆಗಿರ್ಬೋದು. ಹಾಗೆ ಸೌಂಡ್ದು ಅಷ್ಟೇ, ಸೌಂಡ್ದು ನಿಮ್ಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಅಡ್ಜಸ್ಟ್ ಮಾಡ್ಕೋಬೋದು. ಹಾಗೆ ವಾಲ್ಪೇಪರ್ ಕೂಡ ನೀವು ಇಟ್ಕೋಬೋದು. ಸೊ ಬ್ಯಾಕ್ ಸೈಡಲ್ಲಿ ಸೊ ಆ ರೀತಿ ನಿಮ್ಗೆ ಇದಾಗುತ್ತೆ. USB ಇದು ಆಗಿರ್ಬೋದು, ವೈಫೈ ಕೂಡ ನೀವು ಕನೆಕ್ಟ್ ಮಾಡ್ಕೋಬೋದು. ಮತ್ತು MG ವಾಯ್ಸ್ ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಸೊ ಕಸ್ಟಮ್ಸ್ ಆಗಿರ್ಬೋದು, ರ್ಯಾಂಡಮ್ ಆಗಿರ್ಬೋದು, ನಿಮಗೆಲ್ಲ ಇದು ಮಾಡ್ಕೋಬೋದು. ಹಾಗೆ ಯೂಸರ್ ಮ್ಯಾನ್ಯುಯಲ್ ಕೂಡ ನಿಮ್ಗೆ ಇಲ್ಲೇ ಇಂಟಿಗ್ರೇಟ್ ಆಗಿದೆ. ವಿತ್ ನಿಮಗೆ ಸಿಸ್ಟಮ್ ಸೆಟ್ಟಿಂಗ್ಸ್ ಎಲ್ಲ ನಿಮಗೆ ಅಬೌಟ್ MGದು ಎಲ್ಲ ನಿಮ್ಗೆ ಇಲ್ಲ ಆಪ್ಷನ್ಸ್ ಬರುತ್ತೆ. ವಿತ್ ನಿಮಗೆ ನೋಡ್ತಾ ಇರ್ಬೋದು, ಇಲ್ಲಿ ನಿಮಗೆ 360 ಡಿಗ್ರಿ ಕ್ಯಾಮ್ರಾ ನೋಡ್ತಾ ಇರ್ಬೋದು. ಸೊ ಯಾವ ರೀತಿ ಇದೆ ಅಂತ 2D ಇದು ವ್ಯೂ, 3D ವ್ಯೂ ಇದು. 3D ವ್ಯೂ ನಿಮಗೆ ಟಚ್ ರೆಸ್ಪಾನ್ಸ್ ಇಲ್ಲಿ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ನಿಮ್ಗೆ ಯಾವ ರೀತಿ ಬೇಕೋ, ಯಾವ ಕಡೆ ಬೇಕೋ ಆ್ಯಂಗಲ್ಲು. ಸೊ ನಿಮ್ಗೆ ಆ ರೀತಿ ನೀವು ಟಚ್ ಮಾಡ್ಕೊಂಡು ನೀವು ಆ್ಯಂಗಲ್ನ ವ್ಯೂ ನೋಡ್ಕೋಬೋದು. ಸೊ ವಿತ್ ನಿಮಗೆ ರಿಯರ್ ವ್ಯೂ ಆಗಿರ್ಬೋದು ಇಲ್ಲ ಸೈಡ್ ವ್ಯೂ, ಅವೆಲ್ಲ ನಿಮಗೆ ಇಲ್ಲಿ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು, ನಿಮ್ಗೆ ಫ್ರಂಟು ಇಲ್ಲ ರಿಯರು ಯಾವ ಕಡೆ ಬೇಕೋ ನೀವು ಆ ಕಡೆ ನೀವು ಸೆಟ್ಟಿಂಗ್ಸ್ ಚೇಂಜ್ ಮಾಡ್ಕೋಬೋದು. ನೀವು ಸೆಟ್ಟಿಂಗ್ಸ್ ಬೇಕಾದ್ರೆ ಕೂಡ ನಿಮಗೆ ಸೆಟ್ಟಿಂಗ್ಸ್ ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಯಾವ ರೀತಿ ಬೇಕೋ ನಿಮ್ಗೆ ಆ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಹಾಗೆ ಡಿವೈಸ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಇಲ್ಲಿ ವೆಹಿಕಲ್ ಸೆಟ್ಟಿಂಗ್ಸು. ಸೊ ವೆಹಿಕಲ್ಸ್ ಸೆಟ್ಟಿಂಗ್ಸಲ್ಲಿ ನೋಡ್ತಾ ಇರ್ಬೋದು, ನಿಮಗೆ ಸನ್ರೂಫ್ದು ಏನೇನೋ ಬೇಕು ಅಂದರೆ ಚೇಂಜಸ್ಸು. ಸೊ ನೀವು ಓಪನ್ ಎಷ್ಟು ಬೇಕೋ ನೀವು ಅಷ್ಟು ಮಾತ್ರ ಓಪನ್ ಮಾಡ್ಕೋಬೋದು. ಇಲ್ಲ ವೆಂಟ್ಸ್ ಓಪನ್ ಮಾಡ್ಕೋತೀವಿ ಅಂದರೆ ಸೊ ನೋಡ್ತಾ ಇದ್ರೆ ವೆಂಟ್ಸ್ ಓಪನ್ ಆಗುತ್ತೆ. ಇಲ್ಲ ನಮಗೆ ಓಪನ್ ಫುಲ್ಲು ಸನ್ರೂಫ್ ಬೇಕು ಅಂದರೆ ಸೊ ಸನ್ರೂಫ್ ಫುಲ್ಲು ಓಪನ್ ಆಗುತ್ತೆ. ಸೊ ಕ್ಲೋಸ್ ಮಾಡ್ತೀವಿ ಅಂದರೆ ನಿಮ್ಗೆ ಇಲ್ಲೇ ಕ್ಲೋಸ್ ಮಾಡ್ಕೋಬೋದು. ಸೊ ಆರಾಮಾಗಿ ಸನ್ರೂಫ್ ಬಟನ್ ಕೂಡ ನಿಮ್ಗೆ ಅಲ್ಲೇ ಬರುತ್ತೆ. ಹಾಗೆ ಹೆಡ್ಲ್ಯಾಂಪ್ದು ಅಷ್ಟೇ, ನಿಮಗೆ ಫಾಲೋ ಮಿ ಹೋಮು. ಸೊ ನೀವು ಗಾಡಿ ಆಫ್ ಮಾಡಿ ನಿಮ್ಗೆ 30 ಸೆಕೆಂಡ್ವರೆಗೂ ಏನಾಗುತ್ತೆ, ಹೆಡ್ಲೈಟು ಎರಡೂ ಓಪನ್ ಇರುತ್ತೆ. ಸೊ ನೀವೇನ ನೈಟು ಪಾರ್ಕಿಂಗಲ್ಲಿ ಇದ್ದಾಗ ಇಲ್ಲ ಯಾವುದನ್ನ ಮಾಲ್ಗಳಲ್ಲಿ ಪಾರ್ಕಿಂಗಲ್ಲಿದ್ದಾಗ ನಿಮಗೆ ಲೈಟ್ ಕಾಣಿಸಲ್ಲ ಅಂದಾಗ ತುಂಬ ಯೂಸ್ ಆಗುತ್ತೆ. ಮತ್ತು ಆ್ಯಂಬಿಯೆಂಟ್ ಲೈಟು ಅಷ್ಟೇ, ನಿಮಗೆ ಯಾವ ರೀತಿ ಬೇಕೋ ನಿಮಗೆ ಆ ರೀತಿ ಕಲರ್ ಸೆಟ್ ಮಾಡ್ಕೋಬೋದು. ಹಾಗೆ ವಿಂಡೋಸ್ದು ಅಷ್ಟೇ, ನೀವು ಪವರ್ ವಿಂಡೋಸು ನಿಮಗೆ ರಿಮೋಟ್ ಕೀಯಿಂದನೇ ನೀವು ಲಾಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಅಪ್ಪೋ ಇಲ್ಲ ಡೌನ್ ಆಗೋದು ನಿಮ್ಗೆ ಇಲ್ಲೇ ಆಪ್ಷನ್ಸ್ ಬರುತ್ತೆ. ಮತ್ತು ಲಾಕ್ ಆ್ಯಂಡ್ ಅನ್ಲಾಕ್ ಆಪ್ಷನ್ಸು, ಮತ್ತು ಟೇಲ್ಗೇಟ್, ಎಲೆಕ್ಟ್ರಿಕ್ ಟೇಲ್ಗೇಟ್ದು ಅಷ್ಟೇ, ಸೈಡ್ ಮಿರರ್ದು ಅಷ್ಟೇ, ಆಟೋ ಫೋಲ್ಡಿಂಗ್ ಆಪ್ಷನ್ಸ್ಗಳೆಲ್ಲ ನೀವು ಇಲ್ಲೇ ಇದು ಮಾಡ್ಕೋಬೋದು. ಮತ್ತು ವೈಪರ್ ಮೇಂಟೆನೆನ್ಸ್ ಕೂಡ ನಿಮ್ಗೆ ಇಲ್ಲೇ ಬರುತ್ತೆ. ಮತ್ತು ವೈರ್ಲೆಸ್ ಚಾರ್ಜಿಂಗ್ ಫೋನ್ ಕೂಡ ನೀವು ಇಲ್ಲೇ ಆಪ್ಷನ್ಸ್ ಬರುತ್ತೆ. ಮತ್ತು ಟೈರ್ ಪ್ರೆಷರ್ ಮಾನಿಟರಿಂಗ್ ಕೂಡ ನಿಮ್ಗೆ ಇಲ್ಲೇ ಡಿಸ್ಪ್ಲೇ ಆಗ್ತಿದೆ. ಹಾಗೆ ಡ್ರೈವ್ ಅಸಿಸ್ಟೆಂಟ್ದು ಅಷ್ಟೇ ನೋಡ್ತಾ ಇರ್ಬೋದು, ನಿಮಗೆ ಲೇನ್ ಡಿಪಾರ್ಚರ್ದು ಪ್ರಿವೆನ್ಷನ್ಸ್ದಾಗಿರ್ಬೋದು, ನಿಮಗೆ ಅಲರ್ಟು ಅವೆಲ್ಲ ನಿಮಗೆ ಅಲರ್ಟ್ ಸೆನ್ಸಿಟಿವಿಟಿ ನಿಮ್ಗೆ ಲೋ ಬೇಕು ಅಂದರೆ ನೀವು ಲೋ ಇಟ್ಕೋಬೋದು, ಹೈ ಬೇಕು ಅಂದರೆ ನೀವು ಹೈ ಇಟ್ಕೋಬೋದು. ಮತ್ತು ಡಿಸ್ಪ್ಲೇ ಸೌಂಡ್ಸ್ ಎಲ್ಲ ನಿಮಗೆ ಇಲ್ಲೇ ಬರ್ತದೆ ನೋಡಿ. ಸೊ ಡಿಸ್ಪ್ಲೇ ಸೌಂಡ್ ನಿಮಗೆ ಬೇಕು. ಮತ್ತು ಸ್ಟೇರಿಂಗ್ ಸ್ಟಿಕ್ ಬೇಕಾ, ಅಲರ್ಟ್ ಮಾಡಿ ಯಾವ ರೀತಿ ಬೇಕು ಅಂತ. ಸೊ ಡಿಸ್ಪ್ಲೇ ಆಗಬೇಕಾ, ಇಲ್ಲ ಸೌಂಡ್ ಆಗಬೇಕಾ, ಇಲ್ಲ ಸ್ಟೇರಿಂಗ್ ಶೇಕ್ ಆಗಬೇಕಾ, ಇಲ್ಲ ಸ್ಟೇರಿಂಗ್ ಶೇಕ್ ಪ್ಲಸ್ ಸೌಂಡ್ ಆಗಬೇಕು ಅಂದರೆ ಸೊ ನಿಮ್ಗೆ ಅದು ಕೂಡ ಆಪ್ಷನ್ಸ್ ಬರುತ್ತೆ. ಮತ್ತು ಫಾರ್ವರ್ಡ್ ಕೊಲಿಷನ್ಸ್ ಆಪ್ಷನ್ಸ್ ಕೂಡ ನಿಮ್ಗೆ ಇಲ್ಲೇ ಆಗುತ್ತೆ ನೋಡಿ. ಅಲರ್ಟ್ ಪ್ಲಸ್ ಎಮರ್ಜೆನ್ಸಿ ಬ್ರೇಕಿಂಗು. ಸೊ ನಿಮಗೆ ಏನಾಗುತ್ತೆ, ಅಲರ್ಟ್ ಜೊತೆಗೆ ಆಟೋಮೆಟಿಕ್ ಬ್ರೇಕಿಂಗ್ ಆಗುತ್ತೆ. ಸೊ ಫ್ರಂಟಲ್ಲಿ ನನ್ನ ಗಾಡಿ ಅಕಸ್ಮಾತಾಗಿ ಬ್ರೇಕ್ ಡೌನ್ ಆಗಿ ನಿಂತಿತ್ತು ಅಂದಾಗ ಹೈವೇಲಿ ಹೋಗ್ತಾ ಇದ್ದರೆ ನಿಮ್ಗೆ ಆಟೋಮೆಟಿಕ್ ಸೆನ್ಸಾಗಿ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಬ್ರೇಕ್ ಆಗುತ್ತೆ. ಸೊ ಅಲರ್ಟ್ ಸೆನ್ಸಿಟಿವಿಟಿ ನಿಮಗೆ ಲೋ ಇಲ್ಲ ಮೀಡಿಯಮ್ ಹೈ ಯಾವ ರೀತಿ ಬೇಕಾದ್ರೂ ನೀವು ಆ ರೀತಿ ಇಟ್ಕೋಬೋದು. ಮತ್ತು ಇಂಟೆಲಿಜೆಂಟ್ ಹೈ ಬೀಮ್ ಅಸಿಸ್ಟ್ ಕೂಡ ನಿಮ್ಗೆ ಇಲ್ಲೇ ಆಪ್ಷನ್ಸ್ ಬರುತ್ತೆ. ಹಾಗೆ ನಿಮಗೆ ಕ್ಲೈಮೇಟ್ ಕಂಟ್ರೋಲ್ಸ್ ಆಗಿರ್ಬೋದು ಆಪ್ಷನ್ಸ್ ಎಲ್ಲ ನಿಮ್ಗೆ ಇಲ್ಲೇ ಬರುತ್ತೆ. ಸೊ ಮೀಡಿಯಾ ಕಂಟ್ರೋಲ್ಸ್ದು, ಹಾಗೆ ಇನ್ಬಾಕ್ಸ್ ಏನನ್ನ ನಿಮಗೆ ಮೇಲ್ಸ್ದೆಲ್ಲ ಆಗಲಿ ನೀವು ಇಲ್ಲೇ ಆಪ್ಷನ್ಸ್ ಬರುತ್ತೆ. ಜಿಯೋ ಒಂದು ಥೀಮ್ ಸ್ಟೋರು ಅವೆಲ್ಲ ಆಪ್ಷನ್ಸ್ಗಳು ಇಲ್ಲೇ ಕೊಟ್ಟಿದ್ದಾರೆ. ಮತ್ತು ನಿಮಗೆ ಕಾರ್ದು ಇದೆಲ್ಲ ನೋಡಿದ್ರೆ ಸೊ ಆಲ್ಮೋಸ್ಟ್ ಅಲ್ಲಿ ನಿಮಗೆ ಇಲ್ಲೇ ಆಪ್ಷನ್ಸ್ಗಳು ಬರುತ್ತೆ. ಹಾಗೆ ಆಂಡ್ರಾಯ್ಡ್ ಆಟೋ ಆಗಿರ್ಬೋದು ಎಲ್ಲ ಬರುತ್ತೆ ನಿಮಗೆ. ಇಲ್ಲಿ ನೋಡಿ, ಇಲ್ಲಿ ವಾಲ್ಯೂಮ್ದು ಫಿಸಿಕಲ್ ಬಟನ್ಸ್ ಕೂಡ ನಿಮ್ಗೆ ಇಲ್ಲೇ ಕೊಟ್ಟಿದ್ದಾರೆ. ಸೊ ಇದು ಆಫ್ ಆ್ಯಂಡ್ ಆನ್ ಬರುತ್ತೆ. ಸೆಂಟ್ರ್ ಕನ್ಸೋಲಲ್ಲಿ ನೋಡಿದ್ರೆ ನಿಮಗೆ ಇಲ್ಲಿ ವೈರ್ಲೆಸ್ ಚಾರ್ಜರ್ ಬರುತ್ತೆ. ಸೊ ಇದು ನಿಮಗೆ ಆಟೋಮೆಟಿಕ್ ಗೇರ್ ಟ್ರಾನ್ಸ್ಮಿಷನ್ ಆಗಿರೋದ್ರಿಂದ ಅದ್ರ ಆಪ್ಷನ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಮತ್ತು ನಿಮ್ಗೆ ಇಲ್ಲಿ ಈಕೋ ಮೋಡು ಮತ್ತು ಪವರ್ ಮೋಡ್ ಆಪ್ಷನ್ಸ್ ಬರುತ್ತೆ. ಸೊ ಈಕೋ ಬೇಕು ಅಂದರೆ ನೀವು ಈಕೋ ಸೆಲೆಕ್ಟ್ ಮಾಡ್ಕೋಬೋದು. ಹಾಗೆ ಪಾರ್ಕಿಂಗು, ರಿವರ್ಸು, ನ್ಯೂಟ್ರಲ್ಲು, ಡ್ರೈವಲ್ಲಿ ಪ್ಲಸ್ಸು ಮೈನಸ್ ಎರಡು ಆಪ್ಷನ್ಸ್ ಬರುತ್ತೆ. ನಿಮ್ಗೆ ಒಂದಷ್ಟು ಫಿಸಿಕಲ್ ಬಟನ್ಸ್ ಕೊಟ್ಟಿದ್ದಾರೆ. ಸೊ ಹಜಾರ್ಡ್ ಬಟನ್ ಆಗಿರ್ಬೋದು, ಟ್ರಾಕ್ಷನ್ ಕಂಟ್ರೋಲ್ ಆನ್ ಆ್ಯಂಡ್ ಆಫು, ಮತ್ತು ಲೆಫ್ಟ್ ಸೈಡು ಮತ್ತು ನಿಮಗೆ ರೈಟ್ ಸೈಡು ವೆಂಟಿಲೇಷನ್ ಆಪ್ಷನ್ಸ್ ಬರುತ್ತೆ ಫ್ರಂಟ್ ಸೀಟಲ್ಲಿ. ಸೊ ಅದು ನಿಮಗೆ ಆನ್ ಮಾಡ್ಕೊಳ್ಳೋ ಆಪ್ಷನ್ಸ್ ಕೂಡ ನಿಮ್ಗೆ ಇಲ್ಲೇ ಆಪ್ಷನ್ಸ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು, AC ಕಂಟ್ರೋಲ್ಸ್, ನಿಮಗೆ AC ಮ್ಯಾಕ್ಸ್ ಬೇಕು ಅಂದರೆ ಸೊ ಆಟೋಮೆಟಿಕ್ಕಾಗಿ ನೀವು ಬಟನ್ ಪ್ರೆಸ್ ಮಾಡಿದ ತಕ್ಷಣ ನೀವೇನೋ ಹೊರಗಡೆ ಗಾಡಿ ನಿಲ್ಲಿಸಿದಾಗ ನಿಮಗೆ ಆಟೋಮೆಟಿಕ್ಕಾಗಿ AC ಮ್ಯಾಕ್ಸ್ ಆಗುತ್ತೆ. ವಿತ್ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಟ್ವಿನ್ ಕಪ್ ಹೋಲ್ಡರ್ಸ್ ಕೂಡ ಇಲ್ಲೇ ಇಂಟಿಗ್ರೇಟ್ ಆಗಿದೆ. ಹಾಗೆ ಪಾರ್ಕಿಂಗು ಬಟನ್ಸು ಮತ್ತು ಆಟೋ ಹಿಲ್ ಹೋಲ್ಡ್ ಬಟನ್ ಆಗಿರ್ಬೋದು, ಆಟೋ ಪಾರ್ಕಿಂಗ್ ಬಟನ್ ಕೂಡ ನಿಮ್ಗೆ ಇಲ್ಲೇ ಇಂಟಿಗ್ರೇಟ್ ಆಗಿದೆ. ವಿತ್ ನಿಮಗೆ ಪಾರ್ಕಿಂಗ್ ಅಲಾರಾಮ್ ಬಟನ್ನು ಮತ್ತು ರಿಯರ್ AC ಕಂಟ್ರೋಲ್ಸ್ ಬಟನ್ಸ್ ಎಲ್ಲ ನಿಮ್ಗೆ ಇಲ್ಲೇ ಇಂಟಿಗ್ರೇಟ್ ಆಗಿದೆ. ವಿತ್ ನಿಮಗೆ ಸೆಂಟ್ರಲ್ ಆರ್ಮೆಸ್ಟ್ ಬರೋದ್ರೆ ನಿಮಗೆ ಅಡ್ಜಸ್ಟೇಬಲ್ ಆರ್ಮೆಸ್ಟ್ ಬರುತ್ತೆ. ವಿತ್ ನಿಮಗೆ ಇಲ್ಲೊಂದಷ್ಟು ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಿಮಗೆ ಕೂಲ್ಡ್ ಗ್ಲೋವ್ ಬಾಕ್ಸ್ ಬರುತ್ತೆ. ನೀವೇನೋ ಚಾಕ್ಲೇಟ್ಸ್ ಇಟ್ಕೊಳ್ತೀವಿ ಅಂದರೆ ಆರಾಮಾಗಿ ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ಇನ್ನು
ನಿಮಗೆ ಫ್ರಂಟ್ ಡ್ಯಾಶ್ ಬೋರ್ಡ್ ಬರೋದಾರೆ. ಸೊ ಡ್ಯಾಶ್ ಬೋರ್ಡಲ್ಲಿ ನಿಮ್ಗೆ ಒಂದಷ್ಟು ಲೆದರ್ ಟಚ್ ಯೂಸೇಜ್ ಕೊಟ್ಟಿದ್ದಾರೆ, ಸಾಫ್ಟ್ ಟಚ್ ಬರುತ್ತೆ. ಹಾಗೆ ನಿಮ್ಗೆ ಒಂದಷ್ಟು AC ಕ್ಲಸ್ಟರ್ದು. ಸೊ ನೋಡ್ತಾ ಇರ್ಬೋದು ಡಿಸೈನ್ ಯಾವ ರೀತಿ ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ. ಸೊ ವಿತ್ ನಿಮಗೆ ಸಿಲ್ವರಲ್ಲಿ ಟಚ್ ಕೊಟ್ಟಿದ್ದಾರೆ. ಇದೆಲ್ಲ ನಿಮ್ಗೆ ಏನಾಗುತ್ತೆ ಅಂದರೆ ಒಂದು ಡ್ಯಾಶ್ ಬೋರ್ಡ್ ಲುಕ್ಕಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಇನ್ನು ಡೋರ್ ಗ್ಲೋಕ್ ಬರೋದಾರೆ, ಸಫಿಷಿಯೆಂಟ್ ಎನಫ್ ಸ್ಪೇಸ್ ಇಡೋಕ್ಕೆ. ಅವೆಲ್ಲ ನಿಮ್ಗೆ ಆರಾಮಾಗಿ ಐಟಮ್ಸ್ ಎಲ್ಲ ಇಟ್ಕೋಬೋದು, ಅಷ್ಟು ಸ್ಪೇಸ್ ಕೊಟ್ಟಿದ್ದಾರೆ. ಇನ್ನು ಸೀಟ್ಸ್ ಎಲ್ಲ ನೋಡ್ತಾ ಇರ್ಬೋದು ಕಂಫರ್ಟ್ಸ್ ಯಾವ ರೀತಿ ಇದೆ ಅಂತ ತುಂಬ ಸಖತ್ತಾಗಿದೆ. ಮತ್ತು ನಿಮಗೆ ಫ್ರಂಟಲ್ಲಿ ವೆಂಟಿಲೇಷನ್ಸ್ ಇರೋದ್ರಿಂದ ತುಂಬ ಲಾಂಗ್ ಡ್ರೈವ್ ಮಾಡಿದಾಗೂ ನಿಮಗೆ ಅಷ್ಟೊಂದೇನು ಸ್ವಿಟ್ ಆಗೋ ಚಾನ್ಸಸ್ ಇರೋಲ್ಲ, ಆ ರೀತಿ ಇದೆ. ಇನ್ನು ಸನ್ವೈಸರ್ ಬರೋದಾರೆ ನಿಮಗೆ. ಸೊ ಸನ್ವೈಸರಲ್ಲಿ ಪ್ಯಾಸೆಂಜರ್ ಸೈಡು ವ್ಯಾನಿಟಿ ಮಿರರ್ ಜೊತೆಗೆ ಲೈಟ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಡ್ರೈವರ್ ಸೈಡು ಅಷ್ಟೇ ನಿಮಗೆ ವ್ಯಾನಿಟಿ ಮಿರರ್ ಜೊತೆಗೆ ಲೈಟ್ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಇನ್ನು ಸೆಂಟ್ರಲ್ ಬರೋದಾರೆ ಐಆರ್ ವಿಮಲ್ಲಿ ನಿಮಗೆ ಆಟೋ ಡಿಮ್ಮಿಂಗ್ ಐಆರ್ ವಿಮ್ ಬರುತ್ತೆ. ಹಾಗೆ ಸನ್ ಗ್ಲಾಸ್ ಹೋಲ್ಡರ್ಸ್ ಕೂಡ ಬರುತ್ತೆ. ವಿತ್ ನಿಮಗೆ ಇಲ್ಲಿ ಸನ್ರೂಫ್ ಓಪನ್ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ಪ್ಯಾನೋರಾಮಿಕ್ ಸನ್ರೂಫ್ ಕೊಟ್ಟಿದ್ದಾರೆ, ತುಂಬ ಹ್ಯೂಜ್ ಆಗಿ ಬರುತ್ತೆ. ಸೊ ನೋಡಿ ಅದು ಓಪನ್ ಆಗೋಕ್ಕೆ ಎಷ್ಟು ಟೈಮ್ ತೊಗೋತಾ ಇದೆ ಅಂತ. ಸೊ ನೀವು ಡಬಲ್ ಬಟನ್ ಪ್ರೆಸ್ ಮಾಡಬೇಕು. ನೀವು ಫಸ್ಟ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಅರ್ಧ ಓಪನ್ ಆಗುತ್ತೆ. ಸೊ ಇನ್ನೇನು ನಿಮಗೆ ಕರ್ಟನ್ನು ಫುಲ್ಲು ಲಾಸ್ಟ್ ಹೋಗಬೇಕು ಅಂದರೆ ಕರ್ಟನ್ದು 2 ಬಟನ್ ಕೊಟ್ಟಿದ್ದಾರೆ. ಸೊ ನೋಡಿ ಕರ್ಟನ್ದು ಯಾವ ರೀತಿ ಬಟನ್ನು ಪ್ರೆಸ್ ಮಾಡಿದ ತಕ್ಷಣ ಸೊ ಆಟೋಮೆಟಿಕ್ಕಾಗಿ ನಿಮಗೆ ಕರ್ಟನ್ನು ಬ್ಯಾಕ್ ಸೈಡ್ ಫುಲ್ಲು ಹೋಗ್ತಾ ಇದೆ. ಸೊ ನಿಮಗೆ ಫುಲ್ ಬ್ಯಾಕ್ ಸೈಡ್ ಹೋಗಬೇಕು ಅಂದರೆ ಕ್ಲೋಸ್ ಮಾಡ್ಕೋಬೋದು. ಸೊ ನೋಡಿ ಬೇಕು ಅಂದರೆ ನಿಮ್ಗೆ ಎಲ್ಲಿವರೆಗೆ ಬೇಕೋ ನೀವು ಅಲ್ಲಿವರೆಗೂ ಮಾತ್ರ ಕರ್ಟನ್ನು ಯೂಸ್ ಮಾಡ್ಬೋದು, ಇಲ್ಲ ಫುಲ್ ಬೇಕು ಅಂದರೆ ಫುಲ್ ಕೂಡ ನೀವು ಇದು ಮಾಡ್ಕೋಬೋದು. ಸೊ ಆ ರೀತಿ ವರ್ಕ್ ಆಗುತ್ತೆ. ವಿತ್ ನಿಮಗೆ ಇಲ್ಲಿ LED ಲೈಟ್ಸ್ ಕೂಡ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನೀವು ಆನ್ ಬೇಕಾದ್ರೆ ಮಾಡ್ಕೋಬೋದು, ಆಫ್ ಕೂಡ ಮಾಡ್ಕೋಬೋದು. ಸೊ ಓವರಾಲ್ ಫ್ರಂಟ್ ಕ್ಯಾಬಿನ್ ರಿವ್ಯೂ ಇದಾಗಿತ್ತು. ರಿಯರ್ ಕ್ಯಾಬಿನ್ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ ಬನ್ನಿ. ರಿಯರಲ್ಲೂ ನಿಮಗೆ ಡೋರ್ ಹ್ಯಾಂಡಲ್ಸು ಸೇಮ್ ಕ್ರೋಮಿಯಮ್ ಜೊತೆಗೆ ಬಾಡಿ ಕಲರ್ ಡೋರ್ ಹ್ಯಾಂಡಲ್ಸ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಡೋರ್ ಪ್ಯಾಡ್ ಬರೋದಾರೆ. ಸೊ ಬ್ಲ್ಯಾಕು ಮತ್ತು ಬ್ರೌನ್ ಕಲರ್ ಇಂಟೀರಿಯರ್ ಕೊಟ್ಟಿದ್ದಾರೆ. ಸೊ ವಿತ್ ನಿಮಗೆ ಇಲ್ಲಿ ಒಂದಷ್ಟು ಸಾಫ್ಟ್ ಟಚ್ ಬರುತ್ತೆ. ಹಾಗೆ ಇಲ್ಲಿ ಒಂದಷ್ಟು ಟೆಕ್ಸ್ಚರ್ ಲುಕ್ ಬರುತ್ತೆ. ಹಾಗೆ ವಿಂಡೋಸ್ ಕಂಟ್ರೋಲ್ಸು ಅಪ್ ಆ್ಯಂಡ್ ಡೌನು ನಾರ್ಮಲ್ ಆಟೋ ಅಪ್ ಆ್ಯಂಡ್ ಡೌನ್ ಬರುತ್ತೆ. ವಿತ್ ನಿಮಗೆ ಇಲ್ಲಿ ಒಂದಷ್ಟು ಸಿಲ್ವರ್ ಟಚ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇನ್ಫಿನಿಟಿ ಸ್ಪೀಕರ್ಸ್ ಕೂಡ ಬರುತ್ತೆ. ಸೊ ಟ್ವಿಟರ್ಸ್ ಜೊತೆಗೆ ಇಲ್ಲಿ ಸ್ಪೀಕರ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಬಾಟಲ್ ಹೋಲ್ಡರ್ ಸ್ಪೇಸ್ ಆಗಿರ್ಬೋದು, ಬಾಟಲ್ ಹೋಲ್ಡರ್ ಸ್ಪೇಸ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಇನ್ನು ನಿಮಗೆ ಇದರಲ್ಲಿ ಸೆಂಟ್ರಲ್ ರೋಲ್ ಬಂದು ನಿಮಗೆ ಕ್ಯಾಪ್ಟನ್ ಸೀಟ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನಿಮಗೆ ಆರಾಮಾಗಿ ನೀವೇನ ಫೋಲ್ಡ್ ಇದು ಮಾಡ್ಕೊಳ್ಳೋಕ್ಕೆ ಸೊ ಆರಾಮಾಗಿದೆ. ನೀವು ಫ್ರಂಟ್ ಸೀಟು ನನ್ನ ಹೈಟ್ಗೆ ಅಡ್ಜಸ್ಟ್ಮೆಂಟ್ ಆಗಿದೆ. ಹಾಗೆ ನಿಮಗೆ ಫ್ರಂಟು ನೋಡಿ ಫ್ರಂಟ್ ಆ್ಯಂಡ್ ಬ್ಯಾಕು ನೀವು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಮತ್ತು ತೈ ಸಪೋರ್ಟ್ ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ. ಇದು ನಿಮಗೆ ಸೆಂಟ್ರಲ್ಲಿ ನಿಮ್ಗೆ ಆರ್ಮೆಸ್ಟ್ ಕೂಡ ಬರುತ್ತೆ. ಸೊ ಕ್ಯಾಪ್ಟನ್ ಸೀಟ್ ಆಗಿರೋಂದರೆ ನಿಮ್ಗೆ ಆರ್ಮೆಸ್ಟ್ ಬರುತ್ತೆ. ಹಾಗೆ ಡ್ರೆಸ್ಟು ಅಷ್ಟೇ ತುಂಬ ಸಖತ್ತಾಗಿ ಬರುತ್ತೆ ಆರಾಮಾಗಿ. ಇದು ನಿಮಗೆ ನೋಡ್ತಾ ಇರ್ಬೋದು ಯಾವ ರೀತಿ ನೀ ರೂಮ್ ಆಗಿರ್ಬೋದು, ತೈ ಸಪೋರ್ಟ್ ಆಗಿರ್ಬೋದು ಸಖತ್ತಾಗಿದೆ. ಹಾಗೆ ಹೆಡ್ರೂಮ್ ಅಷ್ಟೇ ನೋಡ್ತಾ ಇರ್ಬೋದು ಸಫಿಷಿಯೆಂಟ್ ಎನಫು. ರಿಯಲ್ ಕೂಡ ನಿಮಗೆ AC ವೆಂಟ್ಸ್ ಬರುತ್ತೆ. ಹಾಗೆ ಇಲ್ಲೊಂದಷ್ಟು ಸಿಲ್ವರ್ ಟಚ್ ಕೊಟ್ಟಿದ್ದಾರೆ. ನಿಮಗೆ ಟೈಪ್ ಎ ಚಾರ್ಜಿಂಗ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ಇಲ್ಲೊಂದಷ್ಟು ಫೋನ್ ಇಡೋಕ್ಕೆ ಸ್ಪೇಸ್ ಕೂಡ ಬರುತ್ತೆ. ಹಾಗೆ ನಿಮಗೆ ಥರ್ಡ್ ರೋ ಹೋಗೋಕ್ಕೆ ಸೆಂಟ್ರಿಂದ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು. ಸೊ ಥರ್ಡ್ ರೋಲ್ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಇದೆ ಅಂತ. ಸೊ ನಿಮಗೆ ತೈ ಸಪೋರ್ಟ್ ಅಷ್ಟೊಂದು ಸಿಗೋದಿಲ್ಲ. ಸೊ ನೀ ರೂಮ್ ಸೊ ಒಂದು ಸಫಿಷಿಯೆಂಟ್ ಅಂತ ಹೇಳೋಕ್ಕಾಗಲ್ಲ, ಒಂದು ಲೆವೆಲ್ಗೆ ಓಕೆ. ಬಟ್ ನಿಮಗೆ ಬ್ಯಾಕ್ ಸಪೋರ್ಟ್ ತುಂಬ ಚೆನ್ನಾಗಿದೆ. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಆರಾಮಾಗಿ ಹೆಡ್ರೆಸ್ಟು ಎಲ್ಲ ನಿಮ್ಗೆ ಇಲ್ಲೇ ಬರುತ್ತೆ. ಹಾಗೆ ನಿಮಗೆ ಥರ್ಡ್ ರೋಲಿ ಫ್ಯಾನ್ ಸ್ಪೀಡ್ ಕಂಟ್ರೋಲ್ಸ್ ಕೂಡ ನಿಮ್ಗೆ ಇಲ್ಲೇ ಕೊಟ್ಟಿದ್ದಾರೆ. ಸೊ AC ಬೇಕಾದ್ರೆ ನೀವು ಆನ್ ಮಾಡ್ಕೋಬೋದು. ಮತ್ತು AC ಕಂಟ್ರೋಲ್ಸ್ ಎಲ್ಲ ಇಲ್ಲೇ ಬರುತ್ತೆ. ವಿತ್ ನಿಮಗೆ ಬಾಟಲ್ ಹೋಲ್ಡರ್ ಸ್ಪೇಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಸೊ ವೀಕ್ಷಕರೇ ಓವರಾಲ್ MG ಹೆಕ್ಟರ್ ಫೇಸ್ ಲಿಫ್ಟ್ ಎಡಿಷನ್ನ ರಿವ್ಯೂದಾಗಿತ್ತು. ನಿಮಗೆ ಗಾಡಿ ಬಗ್ಗೆ ಏನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಿಮಗೆ ಯಾರ್ಯಾರು ಒಂದೊಳ್ಳೆ 5 ಸೀಟ್ರು ನಿಮಗೆ 5 ಸೀಟ್ರು ಜೊತೆಗೆ ನಿಮ್ಗೆ 7 ಸೀಟ್ರು ಅಂದರೆ ಮಕ್ಕಳು ಇರೋ ಫ್ಯಾಮಿಲಿಗಳಲ್ಲಿ ಸೊ ಲಾಸ್ಟ್ ರೋ ಅಲ್ಲಿ ನಿಮಗೆ ಆಲ್ಮೋಸ್ಟ್ ಅಲ್ಲಿ ನಿಮ್ಮ ಚಿಕ್ಕ ಮಕ್ಕಳನ್ನ ಕ್ಯಾರಿ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಅವರು ನಮಗೆ 5 ಸೀಟ್ರ್ ಕಮ್ 7 ಸೀಟ್ರ್ ಯೂಸ್ ಮಾಡ್ತೀನಿ ಅನ್ನೋರಿಗೆ ಒಂದೊಳ್ಳೆ ಚಾಯ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಮ್ಮನೆ ಮಾಡಬೇಡಿ ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.